ಅನ್ಯಾನಿ ಚೇಹ ದ್ವಿಜ ದೇವದೇವೈಃ ಕೃತಾನಿ ನಾನಾಯತನಾನಿ ವಿಷ್ಣೋಃ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಯದ್ದರ್ಶನಾತ್ ಕೃಷ್ಣ ಮನುಸ್ಮರಂತೆ. ಓಂ ನಮೋ ಭಗವತೆ ವಾಚಸ್ಪತಯೇ. ಭಾಗವತದ 3ನೇ ಸ್ಕಂದದ 1ನೇ ಅಧ್ಯಾಯದ 23ನೇ ಶ್ಲೋಕದಿಂದ ಆರಂಭಿಸಿ ನಮ್ಮ ಶ್ರವಣ ಈಗ ನಡೆಯುವುದಿದೆ. ವಿದುರ ಕೌರವರ ದುರುಳತನಕ್ಕೆ ಬೇಸತ್ತು ತೀರ್ಥಯಾತ್ರೆ ಮಾಡಿದ. ಸರಸ್ವತಿ ನದಿಯ ತೀರದಲ್ಲಿ ಅನೇಕ ಭಗವನ್ ಮಂದಿರಗಳನ್ನು ಅವನು ಸಂದರ್ಶಿಸಿದ. ಎಲ್ಲ ಕಡೆಯೂ ಕೂಡ ಭಗವಂತನ ಸುಂದರ ವಿಗ್ರಹಗಳಿದ್ದವು. ಆ ಎಲ್ಲ ಮಂದಿರಗಳು ಕೂಡ ಶ್ರೇಷ್ಠ ದೇವತೆಗಳು, ಋಷಿಗಳು ಮೊದಲಾದವರು ನಿರ್ಮಿಸಿದ್ದಂಥದ್ದು, ಪ್ರತಿಷ್ಠಾಪಿಸಿದಂಥವು. ಅಂತಹ ಪವಿತ್ರ ಮಂದಿರಗಳನ್ನು ಸಂದರ್ಶಿಸಿದರೆ ಸಾಧಕರಿಗೆ ಎಲ್ರಿಗೂ ಕೂಡ ಭಗವಂತನ ಸ್ಮರಣ ಆಗ್ತದೆ. ಶ್ರವಣ ಮನನ ಧ್ಯಾನದಲ್ಲಿ ತೊಡಗಲಿಕ್ಕೆ, ಸಾಧನೆಯ ಮಾರ್ಗದಲ್ಲಿ ಮುಂದುವರಿಯಲಿಕ್ಕೆ ಅನುಕೂಲ ಆಗ್ತದೆ. ಅಂಥ ಎಲ್ಲ ಪ್ರದೇಶಗಳನ್ನು ವಿದುರ ಸಂದರ್ಶಿಸಿದ ಅಂತ ಅಲ್ಲಿ ನಾವು ನೋಡ್ತೇವೆ. ಇಲ್ಲಿ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಅಂತ ಹೀಗೆ 3ನೇ ಪಾದ. ಆ ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಅಂದ್ರೆ ಏನರ್ಥ? ಮತ್ತೆ ಪಾಠ ಕೆಲವರು ಬೇರೆ ಇಟ್ಕೊಂಡಿದ್ದಾರಲ್ಲ, ಪ್ರತ್ಯಂಗ ಮುಖ್ಯಾಂಕಿತ ಮಂದಿರಾಣಿ ಅಂತ. ಪ್ರತ್ಯಂಗ ಅಂದ್ರೆ ಏನರ್ಥ? ಅದನ್ನೆಲ್ಲ ಈಗ ನಾವು ನೋಡಬೇಕಾಗಿದೆ. ಶ್ರೀಧರರು, ವೀರರಾಘವರು, ವಿಶ್ವನಾಥರು, ವಲ್ಲಭರು, ಶುಕದೇವರು ಮೊದಲಾದವರ ವ್ಯಾಖ್ಯಾನಗಳಿಗೆ ಅನುಸಾರವಾಗಿ ಪ್ರತ್ಯಂಗ ಅಂತಲೇ ಪಾಠ. ಅಂಗಂ ಅಂಗಂ ಪ್ರತಿ ವರ್ತಂತೆ ಇತಿ ಪ್ರತ್ಯಂಗಾನಿ ಆಯುಧಾನಿ ತೇಷು ಮುಖ್ಯಂ ಚಕ್ರಂ ತೇನ ಅಂಕಿತಾನಿ ಮೂರ್ಧನಿ ಹೇಮಕುಂಬೇಶು ಚಿಹ್ನಿತಾನಿ ಮಂದಿರಾಣಿ ಯೇಷು ತಾನಿ ಅಂತ ಶ್ರೀಧರರು ಹೇಳ್ತಾರೆ. ಪ್ರತ್ಯಂಗ ಅನ್ನೋ ಶಬ್ದಕ್ಕೆ ಆಯುಧಗಳು ಅಂತ ಅರ್ಥ. ಭಗವಂತನ ಎಲ್ಲ ಕೈಗಳಲ್ಲಿಯೂ ಕೂಡ ಆಯುಧಗಳಿರ್ತವೆ. ಹೀಗೆ ಪ್ರತಿಯೊಂದು ಅಂಗದಲ್ಲಿಯೂ ಇರುವುದರಿಂದ ಪ್ರತ್ಯಂಗಗಳು ಅಂದರೆ ಆಯುಧಗಳು. ಅದರಲ್ಲಿ ಮುಖ್ಯ ಪ್ರತ್ಯಂಗ ಮುಖ್ಯ ಅಂದರೆ ಸುದರ್ಶನ ಚಕ್ರ. ಆ ಸುದರ್ಶನ ಚಕ್ರದಿಂದ ಅಂಕಿತವಾದದ್ದು. ಈ ದೇವಾಲಯದ ಬಂಗಾರದ ಕಳಸ ಏನಿರ್ತದೆ ಅದರಲ್ಲಿ ಸುದರ್ಶನ ಚಕ್ರ ಇರ್ತದೆ. ಅಂಥ ಸುಂದರವಾದ ಮಂದಿರಗಳನ್ನು ಇವನು ಸಂದರ್ಶಿಸಿದ ಅಂತ ಹೀಗೆ ಅದರ ಅರ್ಥ ಆಗ್ತದೆ. ಆ ಆಯುಧಗಳಲ್ಲಿ ಮುಖ್ಯವಾದ್ದು ಶಂಖ, ಚಕ್ರ, ಗದಾ, ಪದ್ಮ. ಪದ್ಮ ಅನ್ನೋದು ಆಯುಧ ಅಲ್ಲದೆ ಹೋದರೂ ಕೂಡ ಸಾಮಾನ್ಯವಾಗಿ ಭಗವಂತನ ಹಸ್ತಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮ ಇದ್ದೇ ಇರ್ತವೆ. ಆದ್ದರಿಂದ ಆಯುಧ ಪ್ರತ್ಯಂಗ ಮುಖ್ಯ ಅಂದರೆ, ಪ್ರತ್ಯಂಗ ಅಂದರೆ ಪ್ರತಿಯೊಂದು ಅಂಗಾಂಗಗಳಲ್ಲಿ ಇರುವಂಥವು ಅನೇಕ ಇರ್ತವೆ. 2 ಕೈ, 4 ಕೈ, 8, 16 ಹೀಗೆ ಅನೇಕ ಬಾಹುಗಳು ಭಗವಂತನಿಗಿರ್ತವೆ. ಅದರಲ್ಲಿ ಪ್ರತ್ಯಂಗಗಳಲ್ಲಿ ಇರುವಂಥವು ಅನೇಕ ಆಯುಧಗಳು ಇರ್ತವೆ. ಮತ್ತು ಕೆಲವು ಬಾರಿ ಪುಸ್ತಕ ಇರಬಹುದು, ಜಪಮಾಲೆ ಇರಬಹುದು, ಮತ್ತೇನಾದ್ರು ಇರಬಹುದು. ಅವುಗಳಲ್ಲಿ ಮುಖ್ಯವಾದ್ದು ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ಮುದ್ರ ಅಂತ ಇಟ್ಕೊಳ್ಬಹುದು ಇತ್ತೇನೋ. ಬರೇ ಚಕ್ರ ಅಂತ ಅವ್ರು ಯಾಕೆ ಇಟ್ಕೊಂಡಿದ್ದಾರೆ ಅದು ಅರ್ಥ ಆಗೋದಿಲ್ಲ. ನಾವು ಪ್ರತ್ಯಂಗ ಮುಖ್ಯ ಅನ್ನೋ ಪಾಠವನ್ನೇ ನಾವು ಇಟ್ಕೊಂಡಿಲ್ಲ. ನಮ್ಮ ಪಾಠ ಪ್ರತ್ಯಂಕ ಮುಖ್ಯ ಅಂತ. ಅದರ ಅರ್ಥವೇ ಬೇರೆ ಇದೆ. ಏನೇ ಇಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ಮುದ್ರ ಅಥವಾ ಶಂಖ, ಚಕ್ರ, ಗದಾ, ಪದ್ಮಗಳಿಂದಾದರೂ ಅಲಂಕೃತವಾದ ಆ ದೇವಾಲಯದ ಗೋಡೆಗಳು ಮತ್ತು ಅದರ ಪ್ರಾಕಾರಗಳು, ಮೇಲಿರುವ ಸುವರ್ಣ ಕುಂಭ ಅಂತ ಹೀಗೆಲ್ಲ ಅರ್ಥ ಬರಿಬಹುದಿತ್ತು. ಕೇವಲ ಸುವರ್ಣ ಕುಂಭವನ್ನೇ ಹೊಂದಿಕೊಂಡು ಯಾಕೆ ಅರ್ಥ ಬರೆದಿದ್ದಾರೋ, ಅದರಲ್ಲಿ ಚಕ್ರವೇ ಇರ್ತದೆ, ಅದರಲ್ಲಿ ಮುಖ್ಯವಾದ ಚಕ್ರದಿಂದಲೇ ಅಲಂಕೃತ ಆಗಿರ್ತವೆ ಆ ಸುವರ್ಣ ಕುಂಭಗಳು ಅಂತ ಯಾಕೆ ಶ್ರೀಧರರು, ವೀರರಾಘವರು, ರಾಧಾಕೃಷ್ಣರು ಬರೀತಾರೆ ಅರ್ಥ ಆಗೋದಿಲ್ಲ. ಇಲ್ಲಿ ಅಂತೂ ಬರೆದಿದ್ದಾರೆ. ನಮ್ಮ ಪಾಠ ಹಾಗಲ್ಲ. ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ ಅಂತ ನಮ್ಮ ಪಾಠ. ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಪ್ರತ್ಯಂಕ ಮುಖ್ಯ ವಿಷ್ಣು,
ಅದಕ್ಕೆ ತಂತ್ರಮಾಲಾ ಅನ್ನೋ ಗ್ರಂಥವನ್ನು ಕೂಡ ಆಧಾರವಾಗಿ ಉದ್ಧರಿಸಿದ್ದಾರೆ ಆಚಾರ್ಯರು. ಬ್ರಹ್ಮ ಪ್ರತ್ಯಂಕವಾನ್ ವಿಷ್ಣು ಸಮ್ಯಕ್ ಲಕ್ಷಣವತ್ತಮಃ. ಈ 32 ಲಕ್ಷಣಗಳನ್ನು ಹೊಂದಿರುವವನು ಈ ಚತುರ್ಮುಖ ಬ್ರಹ್ಮ. ಆದ್ದರಿಂದ ಅವನನ್ನು ಪ್ರತ್ಯಂಕವಾನ್ ಅಂತ ಹೇಳ್ತಾರೆ. ಅಂಕ ಅನ್ನೋ ಶಬ್ದಕ್ಕೆ ಚಿಹ್ನ ಅಂತ ಅರ್ಥ ಇರೋದಂತೂ ಎಲ್ಲಿಗೂ ಗೊತ್ತಿದ್ದೇ ಇದೆ. ಆದ್ದರಿಂದ ಪ್ರತ್ಯಂಕ ಅಂದರೆ ಈ ಚತುರ್ಮುಖ ಅವನಿಗಿಂತ ಮುಖ್ಯನಾದವನು. 32 ಲಕ್ಷಣಗಳು ಭಗವಂತನಿಗೂ ಇವೆ, ಚತುರ್ಮುಖ ಬ್ರಹ್ಮನಿಗೂ ಇವೆ. ಆದರೆ ಚತುರ್ಮುಖ ಬ್ರಹ್ಮನಿಗಿಂತ ಪರಮಾತ್ಮನಲ್ಲಿ 32 ಲಕ್ಷಣಗಳು ಸ್ಫುಟವಾಗಿವೆ, ಹೆಚ್ಚು ಸುಂದರವಾಗಿವೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಪ್ರತ್ಯಂಕ ಚತುರ್ಮುಖ ಬ್ರಹ್ಮ, ಪ್ರತ್ಯಂಕ ಮುಖ್ಯ ವಿಷ್ಣು. ಅಂಥ ಪ್ರತ್ಯಂಕ ಮುಖ್ಯ ಅಂದರೆ ವಿಷ್ಣುವಿನಿಂದ ಅಂಕಿತವಾದ ಮಂದಿರಗಳು ಅಂದರೆ ಅವನ ಪ್ರತಿಮಾ ಇರುವಂತಹ ಮಂದಿರಗಳು ಅಂತ ಒಟ್ಟು ಹೀಗೆ ಅಭಿಪ್ರಾಯ ಆಗ್ತದೆ. ಆಚಾರ್ಯರ ಭಾಗವತ ತಾತ್ಪರ್ಯವನ್ನೇ ಆಧರಿಸಿ ವಿಜಯಧ್ವಜರು ಹೇಳ್ತಾರೆ, ಪ್ರತ್ಯಂಕಾಹ ಸಮ್ಯಕ್ ಲಕ್ಷಣವಂತಹ ಬ್ರಹ್ಮಾದಯ. ಚತುರ್ಮುಖ ಬ್ರಹ್ಮ ಮೊದಲಾದವರು ಪ್ರತ್ಯಂಕ ಉಳ್ಳವರು ಅಂತ. ಸರಿ, 32 ಲಕ್ಷಣಗಳು ಋಜುಗಣಸ್ಥರಲ್ಲಿ, ಇನ್ನು ಕಡಿಮೆ 30, 28 ಹೀಗೆ ಬ್ರಹ್ಮಾದಿ ದೇವತೆಗಳ ತಾರತಮ್ಯದ ದೃಷ್ಟಿಯಿಂದ ಕೆಳಗೆ ಬಂದರೆ ಲಕ್ಷಣಗಳು ಕಡಿಮೆ ಇರ್ತವೆ, ಮೇಲೆ ಹೋದರೆ ಲಕ್ಷಣಗಳು ಹೆಚ್ಚಿರ್ತವೆ. ಅಂಥವರಲ್ಲಿ ಮುಖ್ಯನಾದವನು ವಿಷ್ಣು. ತಸ್ಯ ಪ್ರತಿಮಾಭಿಹಿ ಅಂಕಿತಾನಿ, ಅವನ ಪ್ರತಿಮೆಗಳಿಂದ ಅಂಕಿತವಾದ ದೇವಾಲಯಗಳು. ಇದಿಷ್ಟು ವಿಜಯಧ್ವಜರು ಹೇಳುವಂತಹ ಅರ್ಥ. ಯಾದವಾರರು ಹೇಳುವಂತೆ ದ್ವಿಜ ದೇವರು, ದ್ವಿಜರು ಅಂದರೆ ಬ್ರಾಹ್ಮಣರು, ಅವರಲ್ಲಿ ದೇವತೆಗಳು ಅಂದರೆ ಬ್ರಾಹ್ಮಣೋತ್ತಮರು, ಋಷಿಗಳು ಅಂತ ತಿಳ್ಕೋಬಹುದು. ಮತ್ತೆ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಅವರು ನಿರ್ಮಿಸಿದಂತಹ ವಿಗ್ರಹಗಳು. ನಮ್ಮ ಗುರುಗಳು ಹಯವದನ ಪುರಾಣಿಕಾಚಾರ್ಯರು ಯಾದವಾರ್ಯರ ವ್ಯಾಖ್ಯಾನವನ್ನು ಅನುಸರಿಸಿ ಅನುವಾದಿಸಿದ್ದಾರೆ. ಪ್ರತ್ಯಂಕ ಮುಖ್ಯ ಅಂತೇನಿದೆಯಲ್ಲ, ಅಲ್ಲಿ ಪ್ರತಿ ಅಂದರೆ ಪ್ರತಿಯೊಂದು ಅಂಗ ಉಪಾಂಗಗಳಲ್ಲಿ ಪ್ರತಿ ಚೆನ್ನಾಗಿ ಸ್ಪಷ್ಟವಾಗಿ ಪೂರ್ತಿಯಾಗಿರುವಂತಹ ಅಂಕಗಳು ಅಂದರೆ 32 ಶರೀರ ಲಕ್ಷಣಗಳು, ಅವುಗಳಿಂದ ಕೂಡಿದವನು ಚತುರ್ಮುಖ ಬ್ರಹ್ಮ, ಅವನು ಪ್ರತ್ಯಂಕ. ಅವನಕ್ಕಿಂತಲೂ ಮುಖ್ಯವಾಗಿ ಆ ಲಕ್ಷಣಗಳನ್ನು ಹೊಂದಿದವನು ಪ್ರತ್ಯಂಕ ವಿಷ್ಣು, ಅವನೇ ಪ್ರತ್ಯಂಕ ಮುಖ್ಯ. ತಂತ್ರಮಾಲಾ ಗ್ರಂಥದಲ್ಲಿ ಅರ್ಥ ಬಂದಿದೆ ಅಂತ ಪುರಾಣಿಕಾಚಾರ್ಯ ಅರ್ಥ ಬರೆದಿದ್ದಾರೆ. ಇದು ಅವರು ನಾನು ಈಗಾಗಲೇ ಹೇಳಿದಂತೆ ಅವರ ಹಾಗೆ ಅರ್ಥ ಬರಲಿಕ್ಕೆ ಯಾದವಾರ್ಯರ ವ್ಯಾಖ್ಯಾನವೇ ಮೂಲ. ಪ್ರತಿ ಶಬ್ದ ಸಮ್ಯಕ್ ಅರ್ಥ, ಪ್ರತಿ ಎಂಬ ಶಬ್ದಕ್ಕೆ ಸಮ್ಯಕ್ ಅಂತ ಅರ್ಥ. ತಥಾಚ ಪ್ರತಿ ಸಮ್ಯಕ್ ಅಂಕಾನಿ ಲಕ್ಷಣಾನಿ ಯಸ್ಯ ಸಹ ಪ್ರತ್ಯಂಕ ಬ್ರಹ್ಮ. ಪ್ರತಿ ಈಸ್ ಈಕ್ವಲ್ ಟು ಸಮ್ಯಕ್, ಅಂಕಗಳು ಒಂದು ಲಕ್ಷಣಗಳು ಯಾರಿಗಿವೆಯೋ ಅವನು ಪ್ರತ್ಯಂಕ. ಅವನಿಗಿಂತ ಹೆಚ್ಚು ಅತಿಶಯವಾಗಿ ಲಕ್ಷಣವುಳ್ಳವನು ಪ್ರತ್ಯಂಕ ಮುಖ್ಯನಾದ ವಿಷ್ಣು ಅಂತ ಹೀಗೆ ಅರ್ಥ ಬರೆದಿದ್ದಾರೆ. ಪ್ರತಿ ಅನ್ನೋ ಶಬ್ದಕ್ಕೆ ಭಾಗವತದಲ್ಲಿ ಇರುವ ಪ್ರತಿ ಶಬ್ದಕ್ಕೆ ಆಚಾರ್ಯರು ಸಮ್ಯಕ್ ಎಂಬುದಾಗಿ ಅರ್ಥ ಬರೆದಿದ್ದಾರೆ, ಸಮ್ಯಕ್ ಲಕ್ಷಣವತ್ತಮ ಅಂತ ಅರ್ಥ ಬರೆದಿದ್ದಾರೆ ಅಂತ ಯಾದವಾರ್ಯರು ಹೇಳ್ತಾರೆ. ಆದರೆ ಪ್ರತಿ ಅನ್ನೋ ಶಬ್ದಕ್ಕೆ ಸಮ್ಯಕ್ ಅನ್ನೋ ಅರ್ಥ ಕೋಶಗಳಲ್ಲಿ ನಮ್ಗೆ ಕಾಣಿಸೋದಿಲ್ಲ. ಇಲ್ಲಿ ಕೋಶದಲ್ಲಿ ಬೇರೆ ಕಡೆ ಎಲ್ಲೂ ಇಲ್ಲದೇ ಇರುವಂತಹ ಅರ್ಥವನ್ನ ಯಾದವಾರ್ಯರು ಹೇಳಬಾರ್ದು ಅಂತಿಲ್ಲ. ಆದರೆ ಹಾಗೆ ಅವ್ರು ಹೇಳಿದ ಅರ್ಥಕ್ಕಾದರೂ ಒಂದು ಆಧಾರ ಬೇಕು, ಹಾಗೊಂದು ಪ್ರಮಾಣ ಬೇಕಾಗ್ತದೆ. ಮತ್ತೆ ನಮ್ಮ ವ್ಯಾಖ್ಯಾನಕಾರರೇ ಅನೇಕ ಥರದವರು, ಅನೇಕ ಬೇರೆ ಬೇರೆ ವ್ಯಾಖ್ಯಾನಕಾರದವರು, ಉದಾಹರಣೆಗೆ ದೀಪಿಕಾ, ಪ್ರಬೋಧಿನಿ ಮೊದಲಾದ ವ್ಯಾಖ್ಯಾನಗಳನ್ನು ಮಾಡಿದವರು ಆಯಿ ನರಸಿಂಹಾಚಾರ್ಯರು ಮತ್ತು ಛಲಾರಿ ನಾರಾಯಣಾಚಾರ್ಯರು ಸಮ್ಯಕ್ ಅನ್ನೋ ಅರ್ಥ ಬರೆದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಪ್ರತ್ಯಂಕಂ ಅಂದರೆ ಲಕ್ಷಣಂ, ಅದು ಉಳ್ಳವನು ಈ ಚತುರ್ಮುಖ ಬ್ರಹ್ಮ. ಹೀಗೆ ಪ್ರತ್ಯಂಕ ಅನ್ನೋ ಶಬ್ದಕ್ಕೇನೆ ಲಕ್ಷಣ ಅಂತ ಅರ್ಥ ಹೇಳ್ತಾರೆ. ಆದ್ರಿಂದ ಪ್ರತ್ಯಂಕವಾನ್ ಅಂದರೆ ಚತುರ್ಮುಖ ಬ್ರಹ್ಮ, ಅವನಿಗಿಂತ ಸಮ್ಯಕ್ ಅನ್ನೋ ಉತ್ತಮವಾಗಿ ಲಕ್ಷಣವುಳ್ಳವನು ಪರಮಾತ್ಮ. ಆದ್ರಿಂದ ಸಮ್ಯಕ್ ಲಕ್ಷಣವತ್ತಮ ಅಂತ ಆಚಾರ್ಯ ಹೇಳಿದ್ದೇನಿದೆ, ಚತುರ್ಮುಖ ಬ್ರಹ್ಮನಿಗಿಂತ ಹೆಚ್ಚು ಲಕ್ಷಣವುಳ್ಳವನು ಅನ್ನೋ ಅರ್ಥದಲ್ಲಿಯೇ ಹೊರತು ಪ್ರತಿ ಅನ್ನೋ ಶಬ್ದಕ್ಕೆ ಅನುವಾದ ಮಾಡಿಕೊಂಡು ಸಮ್ಯಕ್ ಅಂತ ಅರ್ಥ ಆಚಾರ್ಯ ಹೇಳಿದ್ದಾರೆ ಅಂತ ಯಾದವಾರ್ಯರು ವ್ಯಾಖ್ಯಾನ ಮಾಡೋದು ನಮಗೆ ಸಮಾಧಾನ ಕೊಡೋದಿಲ್ಲ. ದೀಪಿಕಾ ಅಂದರೆ ಆಯಿ ನರಸಿಂಹಾಚಾರ್ಯರು ದೀಪಿಕಾ ವ್ಯಾಖ್ಯಾನ ಮಾಡಿದವರು, ಅವರ ದೃಷ್ಟಿಯಿಂದ ಪ್ರತ್ಯಂಕ ಅಂದರೆ ಲಕ್ಷಣ.
ಮತ್ತು ಪ್ರಬೋಧಿನಿ ವ್ಯಾಖ್ಯಾನ ಮಾಡಿದವರು ಛಲಾರಿ ನಾರಾಯಣಾಚಾರ್ಯ, ಅವರ ದೃಷ್ಟಿಯಿಂದ ಅಂಕ ಅಂದರೆ ಲಕ್ಷಣ, ಪ್ರತಿ ಅಂದರೆ ವಿಷ್ಣುವಿನಿಂದ ದತ್ತವಾದ ಲಕ್ಷಣ, ಆ ಲಕ್ಷಣ ಉಳ್ಳವನು ಚತುರ್ಮುಖ ಬ್ರಹ್ಮ. ಎಲ್ಲವೂ ವಿಷ್ಣುವಿನಿಂದ ದತ್ತವೇ ಎಲ್ಲರಿಗೂ. ಅದರಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮನಿಂದ ಬಂದದ್ದು ಈ ಲಕ್ಷಣಗಳು. ಆ ಲಕ್ಷಣ ಉಳ್ಳವನು ಚತುರ್ಮುಖ ಬ್ರಹ್ಮ ಅಂತ ಹೀಗೆ ಅದರ ಅರ್ಥ ಹೇಳ್ತಾರೆ. ಅಲ್ಲಿ ಈ ಪ್ರಬೋಧಿನಿ ವ್ಯಾಖ್ಯಾನದಲ್ಲಿ ಪ್ರತಿ ಪ್ರತಿನಿಧೌ ವೀಪ್ಸಾ ಲಕ್ಷಣಾದೌ ಪ್ರಕೀರ್ತಿತಃ ಮಾತ್ರಾರ್ಥೇ ಚಾಭಿಮುಖ್ಯೇ ಚ ಪ್ರತಿದಾನಾದಿಷು ಪ್ರತಿ ಅಂತ ಒಂದು ಕೋಶವನ್ನು ಉದ್ಧರಿಸ್ತಾರೆ. ಆ ಕೋಶಕ್ಕನುಸಾರವಾಗಿ ಪ್ರತಿ ಅನ್ನೋ ಶಬ್ದಕ್ಕೆ ಏನೇನು ಅರ್ಥಗಳು ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗಾದಾಗ ಪ್ರತ್ಯಂಕ ಅನ್ನೋ ಶಬ್ದದ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಪ್ರತಿನಿಧಿ ಅನ್ನುವ ಅರ್ಥ ನಮಗೆ ಗೊತ್ತಿದೆ. ರಾಜನ ಪ್ರತಿನಿಧಿಯಾಗಿ ಒಬ್ಬ ದೂತ ಬರ್ತಾನೆ, ಹೀಗೆ ಇತ್ಯಾದಿ ಪ್ರಸಂಗಗಳಲ್ಲಿ ಪ್ರತಿ ಅನ್ನೋ ಒಂದು ಅವ್ಯಯವನ್ನು ಉಪಯೋಗ ಮಾಡ್ತಾರೆ. ಆ ಪ್ರತಿ ಅನ್ನೋ ಅವ್ಯಯ ಧಾತುವಿನ ಜೊತೆಗೆ ಸಂಬಂಧವನ್ನು ಪಡೆದು ಈ ಎಲ್ಲ ಅರ್ಥಗಳನ್ನು ಹೇಳ್ತದೆ. ಸಬ್ಸ್ಟಿಟ್ಯೂಷನ್ ಅನ್ನೋದನ್ನ ಅರ್ಥವನ್ನು ಅದಕ್ಕೆ ಇಂಗ್ಲಿಷಿನಲ್ಲಿ ಹೇಳ್ತಾರೆ. ಅದ್ರ ಮುಂದಿನ ಅರ್ಥ ವೀಪ್ಸ ಅಂತ ಹೇಳಿ. ವೀಪ್ಸ ಅಂದರೆ ಅನೇಕ, ಸೆವೆರಲ್ ಆರ್ಡರ್, ವೃಕ್ಷಂ ಪ್ರತಿ ಸಿಂಚತಿ, ಪ್ರತಿಯೊಂದು ವೃಕ್ಷಕ್ಕೂ ನೀರೆರೀತಾನೆ ಅಂತ ಹೀಗೆ ಪ್ರತಿದಿನಂ. ಇಲ್ಲೆಲ್ಲ ವೀಪ್ಸ ಅಂದರೆ ಮತ್ತೆ ಪ್ರತಿಯೊಂದಕ್ಕೂ ಅನ್ನೋ ಅರ್ಥ ಕಂಡು ಬರ್ತದೆ. ಮುಂದೆ ಲಕ್ಷಣ ಅಂತಿದೆ, ಅದನ್ನು ವೃಕ್ಷಂ ಪ್ರತಿ ವಿದ್ಯೋತತೆ ವಿದ್ಯುತ್ ಅಂತ ವ್ಯಾಕರಣ ಶಾಸ್ತ್ರದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ವಿದ್ಯುತ್ತು ಮಿಂಚು ವೃಕ್ಷಂ ಪ್ರತಿ ವೃಕ್ಷದ ಕಡೆಗೆ ಬೆಳಕು ಕೊಡ್ತಾ ಇದೆ ಅಂತ ಅದರ ಉದಾಹರಣೆ. ಡೈರೆಕ್ಷನ್ ಟುವರ್ಡ್ಸ್ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಹೇಳಿದ್ದಾರೆ. ಮರದ ಕಡೆಗೆ ಆ ಮಿಂಚು ಹೊಡಿತಾ ಇದೆ, ಮಿಂಚು ಬೆಳಗುತ್ತಾ ಇದೆ ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಮಾತ್ರ ಅಂತಿದೆ. ಮಾತ್ರ ಅಂದರೆ ಸ್ವಲ್ಪ ಅಂತ ಅದಕ್ಕೆ ಅರ್ಥ. ಎ ಲಿಟಲ್, ಶಾಖಪ್ರತಿ, ಸೂಪಪ್ರತಿ ಹೀಗೆಲ್ಲ ಹೇಳಿದಾಗ ಸ್ವಲ್ಪವೇ ತರಕಾರಿ, ಸ್ವಲ್ಪವೇ ಸೂಪ ಅಂದರೆ ಸೂಪು, ಏನು ಸಾರು ಅಂತ ನಾವೇನು ಹೇಳ್ತೀವಲ್ಲ ಅದು. ಮತ್ತೆ ಅಭಿಮುಖನಾಗಿರೋದು, ಅಪೋಸಿಷನ್, ನಮ್ಮ ಎದುರಿಗೆ ಅಂತ ಹೀಗೆ ಅರ್ಥ. ಪ್ರತಿ ಸೂರ್ಯಂ, ಸೂರ್ಯನ ಎದುರಿಗೆ. ಪ್ರತಿವಾತಂ, ಅಗೇನ್ಸ್ಟ್ ದ ವಿಂಡ್, ಗಾಳಿಗೆ ಎದುರಾಗಿ, ಹೀಗೆಲ್ಲ ಅದಕ್ಕೆ ಪ್ರಯೋಗಗಳನ್ನ ನೋಡ್ತೀವಿ. ಪ್ರತಿದಾನ ಅಂದರೆ ಒಂದಕ್ಕೆ ಪ್ರತಿಯಾಗಿ ಇನ್ನೊಂದನ್ನು ಕೊಡೋದು ಅಂತ. ತಿಲೇಭ್ಯ ಪ್ರತಿ ಯಚ್ಛತಿ ಮಾಷಾನ್, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಎಳ್ಳನ್ನು ತಗೊಂಡಿದ್ದಾನೆ, ಅದಕ್ಕೆ ಪ್ರತಿಯಾಗಿ ಆ ಮೊದಲನೇ ವ್ಯಕ್ತಿ ಎರಡನೇ ವ್ಯಕ್ತಿಗೆ ಉದ್ದನ್ನು ಕೊಡ್ತಾನೆ, ಎಕ್ಸ್ಚೇಂಜ್, ರಿಟರ್ನ್ ಅಂತ ಹೀಗೆ ಅದರ ಅರ್ಥ ಕಾಣಿಸ್ತದೆ. ಬೇರೆ ಬೇರೆ ಕೋಶಗಳಲ್ಲಿ ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಪ್ರದ್ಯುಮ್ನಃ ಕೇಶವಾತ್ ಪ್ರತಿ, ಕೇಶವನಿಗೆ ಅಂದರೆ ಕೃಷ್ಣನಿಗೆ ಪ್ರತಿನಿಧಿಯಾಗಿ ಈ ಪ್ರದ್ಯುಮ್ನ ಬಂದ ಅಂತ ಹೀಗಾದರ ಮೊದಲನೇದು ಉದಾಹರಣೆ ಪ್ರತಿನಿಧಿ. ಒಂದು ಉದಾಹರಣೆ ಈಗಾಗಲೇ ಕೊಟ್ಟಿದ್ದೇನೆ, ಈ ಉದಾಹರಣೆಗಳ ಸ್ಪಷ್ಟತೆಗಾಗಿ ಬೇರೆ ಬೇರೆದನ್ನು ನೋಡ್ತಿದ್ದೇನೆ. ವೀಪ್ಸ ಅಂದರೆ ಅನೇಕ ವಸ್ತುಗಳನ್ನು ಕುರಿತು, ಅದೇ ವೃಕ್ಷಂ ಪ್ರತಿ ಸಿಂಚತಿ ಅಂತ. ಇವೆಲ್ಲ ಶಬ್ದಕಲ್ಪದ್ರುಮ ಮತ್ತೆ ವಿಲ್ಸನ್ ಮೊದಲಾದ ಬೇರೆ ಬೇರೆ ಕೋಶಗಳಲ್ಲಿ ಅದನ್ನು ಹೇಗೆ ಪ್ರಯೋಗ ಮಾಡಿದ್ದಾರೆ, ಬೇರೆ ಬೇರೆ ಅರ್ಥಗಳನ್ನು ಹೇಳ್ತಾರೆ ಅನ್ನೋದನ್ನ ನಾನು ಮನವರಿಕೆ ಮಾಡಿಕೊಂಡು ಅದನ್ನು ನಿಮ್ಮೆದುರಿಗೆ ಹೇಳುವ ಪ್ರಯತ್ನ ಮಾಡ್ತಿದ್ದೇನೆ. ಲಕ್ಷಣ ಅಂದರೆ ಚಿಹ್ನ. ವೃಕ್ಷಂ ಪ್ರತಿ ವಿದ್ಯೋತತೆ ವಿದ್ಯುತ್, ಮರದ ಕಡೆಗೆ, ವೃಕ್ಷದ ಕಡೆಗೆ ಮಿಂಚು ಬೆಳಗ್ತಿದೆ ಅಂತ. ಇದು ನನಗೆ ಅನೇಕ ಉದಾಹರಣೆಗಳನ್ನು ನೋಡಿದ್ರು ಕೂಡ ಸ್ಪಷ್ಟ ಆಗಲಿಲ್ಲ. ಯಾಕೆ ಇದನ್ನು ಪಾಣಿನಿ ಹೇಳಿದಾನೆ ಅಂತಲೇ ನನಗೆ ಹೆಚ್ಚು ಸ್ಪಷ್ಟವಾಗಲಿಲ್ಲ.
ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ ಲಕ್ಷಣ ಇತ್ತಂಭೂತಾಖ್ಯಾನ ಭಾಗವೀಪ್ಸಾಸು ಪ್ರತಿ ಪರಿ ಅನವಹ ಅಂತ ಒಂದು ಸೂತ್ರ ಇದೆ. 1ನೇ ಅಧ್ಯಾಯದ 4ನೇ ಪಾದದ 90ನೇ ಸೂತ್ರ ಅದು. ಲಕ್ಷಣ, ಇತ್ತಂಭೂತಾಖ್ಯಾನ, ಭಾಗ ಮತ್ತು ವೀಪ್ಸ ಇವಿಷ್ಟು ಅರ್ಥಗಳಲ್ಲಿ ಪ್ರತಿ, ಪರಿ ಮತ್ತು ಅನು ಇಷ್ಟು ಉಪಸರ್ಗಗಳು ಬರ್ತವೆ ಅಂತ ಅದರ ತಾತ್ಪರ್ಯ. ಅದರಲ್ಲಿ ಲಕ್ಷಣ ಅಂದರೆ ಚಿಹ್ನ, ಮತ್ತೆ ಇತ್ತಂಭೂತ ಅಂದರೆ ಯಾವುದೋ ಒಂದು ಪ್ರಕಾರವನ್ನು, ವಿಶೇಷಣವನ್ನು ಹೊಂದಿರುವವನು ಅಂತ ಅರ್ಥ. ಭಾಗ ಅಂದರೆ ನಾವು ಸ್ವೀಕಾರ ಮಾಡುವಂತಹ ಒಂದು ಅಂಶ. ವೀಪ್ಸ ಅಂದರೆ ಅನೇಕ ವಸ್ತುಗಳು ಅಥವಾ ಅನೇಕ ವ್ಯಕ್ತಿಗಳು, ಹೀಗೆಲ್ಲ ಅರ್ಥ. ಪ್ರತಿ ಬರಬಹುದು, ಪರಿ ಬರಬಹುದು, ಹಾಗೆ ಅನುವು ಬರಬಹುದು. ವೃಕ್ಷಂ ಪ್ರತಿ ವಿದ್ಯೋತತೆ ವಿದ್ಯುತ್, ವೃಕ್ಷಂ ಪರಿ ವಿದ್ಯೋತತೆ ವಿದ್ಯುತ್, ವೃಕ್ಷಂ ಅನು ವಿದ್ಯೋತತೆ ವಿದ್ಯುತ್ ಅಂತ ಹೀಗೆಲ್ಲ ಅನೇಕ ಉದಾಹರಣೆಗಳು ಅದಕ್ಕೆ ಬರ್ತವೆ. ಒಬ್ಬೊಬ್ಬರು ಒಂದೊಂದು ಅರ್ಥ ಬರೀತಾರೆ ಆ ಲಕ್ಷಣ ಅನ್ನೋದಕ್ಕೆ. ಅದಕ್ಕಾಗಿ ನನಗೆ ಆ ಪಾಣಿನಿ ಅದನ್ನ ಯಾಕೆ ಸೇರಿಸಿದ್ದಾನೆ ಅನ್ನೋದೇ ಸಮಾಧಾನ ಕೊಡಲಿಲ್ಲ ಅಂತ ಹೇಳಿದೆ. ವೃಕ್ಷಕೋ ಪ್ರಾಪ್ತ ಹೋಕರ್ ಬಿಜ್ಲಿ ಚಮಕ್ತಿ ಹೇ, ಈ ವೃಕ್ಷವನ್ನ ಹೊಂದಿ ಈ ಮಿಂಚು ಬೆಳಗುತ್ತಾ ಇದೆ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳ್ತಾರೆ. ಅದರ ವೃಕ್ಷದ ಕಡೆಗೆ ಮಿಂಚು ಬೆಳಗ್ತಾ ಇದೆ ಆ ಡೈರೆಕ್ಷನ್ ಅಲ್ಲಿ ಅಂತ ಇನ್ನೊಬ್ಬರು ಅರ್ಥ ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ಅಂತ ಅದಕ್ಕೆ ವಿವರಣೆ ಕೊಡ್ತಾರೆ ಇನ್ನೊಬ್ರು. ಇಲ್ಲಿ ಅದು ಈ ಲಕ್ಷಣ ಅನ್ನೋದೇ ಬೇಕಾಗಿರಲಿಲ್ಲ ಅಂತ ನನ್ನ ಆಲೋಚನೆ. ಅದು ಪಾಣಿನಿ ಹೇಳಿದ್ದಾರೆ, ಅದನ್ನಂತೂ ನಾವೀಗ ನೋಡಿದ್ದೀವಿ. ಮುಂದೆ ಇತ್ತಂಭೂತಾಖ್ಯಾನ ಅಂದರೆ ಇಂಥದೊಂದು ಪ್ರಕಾರ. ಅದಕ್ಕೆ ಸಾಧು ವಿಪ್ರಹ ಮಾತರಂ ಪ್ರತಿ, ತಾಯಿಯನ್ನು ಕುರಿತು ಒಬ್ಬ ಬ್ರಾಹ್ಮಣ, ಅವಳ ಮಗ ಸಾಧುವಾಗಿದ್ದಾನೆ, ಅವಳ ಜೊತೆ ಚೆನ್ನಾಗಿ ನಡ್ಕೋತಾನೆ ಅಂತ ಹೀಗೆ ಅದರ ಅರ್ಥ. ಮುಂದೆ ಭಾಗ ಅಂದರೆ ಲಕ್ಷ್ಮೀ ಹರಿಂ ಪ್ರತಿ ಪರಿ ಅನುವ, 3 ಉಪಸರ್ಗಗಳು ಬರಬಹುದು ಅಂತ ಹೇಳಿದೀವಲ್ಲ. ಲಕ್ಷ್ಮೀ ದೇವಿಯು ಹರಿಯ ಭಾಗಳಾಗಿದ್ದಾಳೆ ಅಂತ ಹೀಗರ್ಥ. ಹರಂ ಪ್ರತಿ ಹಾಲಾಹಲಂ ಅಂತ ಮತ್ತೊಂದು ಉದಾಹರಣೆ ಒಬ್ಬರು ಕೊಟ್ಟಿದ್ದಾರೆ. ರುದ್ರ ಹಾಲಾಹಲವನ್ನು ಸ್ವೀಕಾರ ಮಾಡಿದ, ಅದೊಂದು. ಇನ್ನ ವೀಪ್ಸಾದ ಬಗ್ಗೆ ನಮ್ಗೆ ಗೊತ್ತಿದ್ದೇ ಇದೆ. ವೃಕ್ಷಂ ವೃಕ್ಷಂ ಪ್ರತಿ, ಪ್ರತಿಯೊಂದು ವೃಕ್ಷದ ಕಡೆಗೂ ಅಂತ, ಪ್ರತಿಯೊಂದು ವೃಕ್ಷಕ್ಕೂ ನೀರೇರಿತಾನೆ ಅಂತ. ಮತ್ತೆ ಪ್ರತಿದಾನ ಅಂತ, ಇವು ನಾನೀಗ ನಿಮ್ಮ ಎದುರಿಗೇನು ಹೇಳ್ತಿದ್ದೇನೆ, ಕೆಲವು ಪಾಣಿನಿ ವ್ಯಾಕರಣದಲ್ಲಿ ಬಂದದ್ದು. ಲಕ್ಷಣ, ಇತ್ತಂಭೂತಾಖ್ಯಾನ, ಭಾಗ, ವೀಪ್ಸ. ಕೋಶದಲ್ಲಿ ನಾನೀಗಾಗಲೇ ಒಂದು ಕೋಶ ಏನು ಓದಿದೆ, ಆ ಕೋಶಕ್ಕನುಸಾರವಾಗಿ ಇನ್ನೂ ಕೆಲವು ಅರ್ಥಗಳು ಬರ್ತವೆ. ಅದನ್ನು ಸೇರಿಸಿಕೊಂಡು ಹೇಳ್ತಿದ್ದೇನೆ. ಪ್ರತಿದಾನ ಅಂದರೆ ನಾವು ಸ್ವೀಕಾರ ಮಾಡಿದ್ದಕ್ಕೆ ಪ್ರತಿಯಾಗಿ ಇನ್ನೊಂದನ್ನು ಒಬ್ಬರಿಗೆ ಕೊಡುವುದು, ಹೀಗೆಲ್ಲ ಅರ್ಥ. ಅಲ್ಲಿ ಪ್ರತ್ಯಂಕ ಅಂದರೆ ಚತುರ್ಮುಖ ಬ್ರಹ್ಮನ ಲಕ್ಷಣಗಳು. ಚತುರ್ಮುಖ ಬ್ರಹ್ಮ ವಿಷ್ಣುವಿನಿಂದ ಲಕ್ಷಣಗಳನ್ನು ಸ್ವೀಕಾರ ಮಾಡಿದ್ದಾನೆ. ಯಾಕೆ ಅಂದರೆ ಅದೊಂದು ಪ್ರತಿದಾನ. ಹೇಗೆ ಪ್ರತಿದಾನ? ಚತುರ್ಮುಖ ಬ್ರಹ್ಮ ವಿಷ್ಣುವಿಗೆ ಏನು ಕೊಟ್ಟಿದ್ದಾನೆ, ಅದಕ್ಕೆ ಪ್ರತಿಯಾಗಿ ಏನು ಸ್ವೀಕಾರ ಮಾಡಿದ್ದಾನೆ ಅಂದರೆ ಅಲ್ಲೇನವ್ರು ಕೊಟ್ಟಿಲ್ಲ, ನಾವು ತಿಳ್ಕೋಬಹುದಷ್ಟೇ. ವಿಷ್ಣುವಿನ ಆರಾಧನೆ ಮಾಡಿದ್ದಾನೆ ಚತುರ್ಮುಖ ಬ್ರಹ್ಮ, ಆದ್ರಿಂದ ಅವನ ಲಕ್ಷಣಗಳನ್ನೆಲ್ಲ ಪಡೆದಿದ್ದಾನೆ. ಮಾಂಡೂಕೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಇದನ್ನು ಹೇಳಿದ್ದಾರೆ, ಅದನ್ನ ನೆನಪು ಮಾಡ್ಕೋಬಹುದು ನಾವು. ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತೃತಾಂ ಅಂತ. ವಿನಾಯಕ ವಿಶ್ವನಾಮಕನಾದ ಭಗವಂತನ ಧ್ಯಾನವನ್ನು ಮಾಡಿದ. ವಿಶ್ವನಾಮಕ ಭಗವಂತನಿಗೆ ತನ್ನ ಭಕ್ತಿಯನ್ನ ಸಮರ್ಪಿಸಿದ. ಅದರ ಪ್ರತಿಫಲವಾಗಿ ಗಜವಕ್ತೃತ, ವಿಶ್ವನಾಮಕ ಪರಮಾತ್ಮನಿಗೆ ಗಜವಕ್ತರ ಇದೆ, ಅದರಂತೆ ಇವನು ಕೂಡ ಗಜವಕ್ತನಾದ ಅಂತಿದೆ. ಅದರಂತೆ ಚತುರ್ಮುಖನೂ ಕೂಡ ಪರಮಾತ್ಮನ ಆರಾಧನೆ ಮಾಡಿದ. ಅದಕ್ಕೆ ಫಲವಾಗಿ 32 ಲಕ್ಷಣವುಳ್ಳ ಸುಂದರವಾದ ಶರೀರವನ್ನು ಪಡೆದ ಅಂತ ಈಗ ಅರ್ಥ ನಾವು ತಿಳ್ಕೋಬಹುದು. ಇದು ಪ್ರಬೋಧಿನಿ ವ್ಯಾಖ್ಯಾನದಲ್ಲಿದ್ದಂತೆ. ಈ ಎಲ್ಲ ಅರ್ಥಗಳನ್ನು ಓದಿದ್ದರ ಉದ್ದೇಶ ಹೀಗಿದೆ. ಯಾದವಾರ್ಯರು ಹೇಳುವಂತೆ ಪ್ರತಿ ಅನ್ನೋದಕ್ಕೆ ಸಮ್ಯಕ್ ಅನ್ನುವ ಅರ್ಥ ಕಾಣಿಸೋದಿಲ್ಲ ಎಲ್ಲೂ ಕೂಡ. ಆದ್ದರಿಂದ ಪ್ರತಿ ಅನ್ನೋ ಶಬ್ದಕ್ಕೆ ಅನುವಾದ ಮಾಡಿಕೊಂಡು ಸಮ್ಯಕ್ ಅನ್ನೋ ಅರ್ಥವನ್ನು ಹೇಳಿದ್ದಾರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅಂತ ಅವ್ರು ವ್ಯಾಖ್ಯಾನ ಮಾಡಿದ್ದು
ನನಗೆ ಸಮಾಧಾನ ಕೊಡಲಿಲ್ಲ ಅಂತ ನಾನು ಹೇಳಿದ್ದು ಈ ಉದ್ದೇಶದಿಂದ. ಅದನ್ನೇ ಲಕ್ಷಣನೋ ಇತ್ತಂಭೂತಾಖ್ಯಾನನೋ ಹೀಗೇನೋ ಒಂದು ಅರ್ಥ ಹೇಳಿದರೆ ಅದು ವಿಷಯ ಬೇರೆ ಆಗ್ತಿತ್ತು ಅಂತ ಹೀಗೆ ಅವ್ರು ಹೇಳಿದ್ದಾರೆ. ಅದರ ಬಗ್ಗೆ ನನಗಿರುವ ಅಸಮ್ಮತಿಯನ್ನು ಹೀಗೆ ತೋರಿಸಿದ್ದೇನೆ. ಇನ್ನು ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದನ್ನು ನಿಮಗೆ ಬಿಟ್ಟದ್ದು. ಅದಿರಲಿ. ಈಗ ಪ್ರತ್ಯಂಕ ಅನ್ನೋ ಶಬ್ದಕ್ಕೇನೆ ಲಕ್ಷಣ ಅಂತ ಅರ್ಥ ಆಗ್ತದೆ. ದೀಪಿಕಾ ವ್ಯಾಖ್ಯಾನಕ್ಕನುಸಾರವಾಗಿ. ಇನ್ನು ಪ್ರಬೋಧಿನಿ ವ್ಯಾಖ್ಯಾ ಅನುಸಾರವಾಗಿ ಅಂಕ ಅಂದ್ರೆ ಲಕ್ಷಣ, ಪ್ರತ್ಯಂಕ ಅಂದರೆ ವಿಷ್ಣುವಿನಿಂದ ಕೊಡಲ್ಪಟ್ಟ ಲಕ್ಷಣ. ಹೀಗೆಲ್ಲ ಆಲೋಚನೆ ಮಾಡಿದಾಗ ಮತ್ತೊಂದು ನಾವು ಅರ್ಥವನ್ನು ತಿಳ್ಕೋಬಹುದು. ಅದು ನನ್ನ ಆಲೋಚನೆ. ಅದು ನಿಮಗೆ ಸಮಾಧಾನ ಕೊಡ್ತದೋ ಇಲ್ಲೋ ಅನ್ನೋದನ್ನು ನೀವು ವಿಚಾರ ಮಾಡಿ ಹೇಳಬೇಕು. ಪ್ರತ್ಯಂಕ ಅಂದರೆ ಪ್ರತಿಯಾಗಿರುವ ಲಕ್ಷಣ. ಪ್ರತಿವಾದಿ ಇತ್ಯಾದಿ ಹೇಳ್ತೀವಲ್ಲ, ವಾದಿ ಪ್ರತಿವಾದಿ ಹೀಗೆಲ್ಲ, ವೀರ ಪ್ರತಿವೀರ ಅಂತ ಹೀಗೆಲ್ಲ. ಹಾಗೆ ಲಕ್ಷಣಗಳು, ದುಷ್ಟರಲ್ಲಿರುವ ಲಕ್ಷಣಗಳು, ದುರ್ಯೋಧನಾದಿಗಳಲ್ಲಿ ದುಷ್ಟರಲ್ಲಿರುವ ಲಕ್ಷಣಗಳು, ಅದಕ್ಕೆ ಪ್ರತಿಯಾಗಿ ದೇವತೆಗಳಲ್ಲಿ ಜ್ಞಾನಿಗಳಲ್ಲಿ ಇರುವ ಲಕ್ಷಣಗಳು, ಅವು ಪ್ರತ್ಯಂಕಗಳು ಅಂತ ಹೀಗೆ ತಿಳ್ಕೋಬಹುದು. ಅದನ್ನು ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆ ಮಾಡಿದ್ದಾರೆ. ಎತ್ರ ರೂಪಂ ತತ್ರ ಗುಣಾಹ ಅಂತ ಹೀಗೆಲ್ಲ. ಯಾರಲ್ಲಿ ಅತ್ಯಧಿಕ ಸೌಂದರ್ಯ ಇರ್ತದೋ ಅದು ಆ ಗುಣಗಳಿರ್ತವೆ ಅಂತ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಅದು ವರ್ಣನೆ ಮಾಡಿದ್ದಾರೆ ಅವರು. ಆದರೂ ಕೂಡ ಚತುರ್ಮುಖ ಬ್ರಹ್ಮನಲ್ಲಿಯೂ ಕೂಡ ನಾವು ಹಾಗೆ ತಿಳ್ಕೋಬಹುದು ಅಂತ ನೆನಪು ಬಂದದನ್ನು ತನ್ನ ಎದುರಿಗೆ ಹೇಳಿದೆ ಅಷ್ಟೆ. ದುರ್ಯೋಧನನೂ ಕೂಡ ಲಕ್ಷಣವುಳ್ಳವನೇ, ಆದರೆ ಸಲ್ಲಕ್ಷಣವುಳ್ಳವನಲ್ಲ. ಹೀಗೆ ದುರ್ಯೋಧನಾದಿಗಳಲ್ಲಿ ಇರುವ ಲಕ್ಷಣಗಳಿಗಿಂತ ಭಿನ್ನವಾಗಿ, ಅದಕ್ಕೆ ಪ್ರತಿಯಾಗಿ ಚತುರ್ಮುಖ ಬ್ರಹ್ಮ ಸಲ್ಲಕ್ಷಣವುಳ್ಳವನಾಗಿದ್ದಾನೆ. ಆದ್ದರಿಂದ ಅವನನ್ನ ಪ್ರತ್ಯಂಕ ಅಂತ ಹೀಗೆ ಹೇಳಬೇಕು. ಚತುರ್ಮುಖ ಬ್ರಹ್ಮ ಪ್ರತ್ಯಂಕ, ಉಳಿದ ದೇವತೆಗಳು ಪ್ರತ್ಯಂಕರೇ. ಆ ಪ್ರತ್ಯಂಕರಲ್ಲಿ ಮುಖ್ಯನಾದವನು ಪರಮಾತ್ಮ ಅಂತ ಹೀಗೆ ಅದರ ಅಭಿಪ್ರಾಯ ಆಗ್ತದೆ. ಪ್ರತ್ಯಂಕ ಅಂತ ಅನ್ನೋದನ್ನು ಬಹುರೀಹಿ ಸಮಾಸವಾಗಿಯೂ ನಾವು ತಿಳ್ಕೋಬಹುದು, ಅಥವಾ ಮೊದಲು ಕರ್ಮಧಾರೆ ಸಮಾಸ ಮಾಡಿಕೊಂಡು ಅದಕ್ಕಾದ್ಮೇಲೆ ಒತು ಪ್ರತ್ಯಯವನ್ನು ಸೇರಿಸಿ ಪ್ರತ್ಯಂಕವಾನ್ ಬ್ರಹ್ಮ ಪ್ರತ್ಯಂಕವಾನ್ ಅಂತ ಹೀಗೆ ಭಾಗವತ ತಾತ್ಪರ್ಯದಲ್ಲಿ ಹೇಳಿದಂತೆ ನಾವು ತಿಳ್ಕೊಂಡ್ರು ತಪ್ಪಿಲ್ಲ. ಪ್ರತಿ ಅಂಕಾನಿ ಪ್ರತ್ಯಂಕಾನಿ ಪ್ರತ್ಯಂಕಾನಿ ಅಸ್ಯ ಸಂತಿ ಇತಿ ಪ್ರತ್ಯಂಕವಾನ್ ಅಥವಾ ಪ್ರತಿ ಅಂಕಾನಿ ಸಹ ಪ್ರತ್ಯಂಕ. ಹೀಗೆ ಸಂದರ್ಭಕ್ಕನುಸಾರವಾಗಿ ಅದನ್ನು ನಾವು ವ್ಯಾಖ್ಯಾನ ಮಾಡ್ಕೋಬಹುದು. ಇನ್ನು ಈ ಭಾಗವತ ತಾತ್ಪರ್ಯದಲ್ಲಿ ಪಾಠ ಯಾವುದು ಉಚಿತ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಬೇಕಾಗಿದೆ. ಬ್ರಹ್ಮ ಪ್ರತ್ಯಂಕವಾನ್ ವಿಷ್ಣು ಸಮ್ಯಂಗ್ ಲಕ್ಷಣ ಉತ್ತಮಃ ಅಂತ ಯಾದವಾರರು ಇಟ್ಕೊಂಡಂತಹ ಪಾಠ. ಆದರೆ ವಿಜಯಧ್ವಜರು ಮೊದಲಾದವರು ಇಟ್ಕೊಂಡ ಪಾಠಗಳು ಸ್ವಲ್ಪ ಬೇರೆಯಾಗಿವೆ. ಅದರ ಬಗ್ಗೆ ನಾವೀಗ ಸ್ವಲ್ಪ ನೋಡಬೇಕು. ವಿಜಯಧ್ವಜರು ಮತ್ತು ಗೋವಿಂದಾಚಾರ್ಯರು ಒಂದೇನು ಪ್ರಾಚೀನ ಕೋಶವನ್ನು ಉದ್ಧರಿಸಿ ಪಾಠವನ್ನು ಪರಿಗ್ರಹಿಸಿದ್ದಾರೆ. ಅದು ನನಗೆ ಉಚಿತವಾಗಿ ಕಾಣಿಸ್ತದೆ. ಅದನ್ನು ಈಗ ಹೇಳ್ತೇನೆ ತಮ್ಮೆದುರಿಗೆ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಮುದ್ರಿತವಾಗಿರುವ ಭಾಗವತ ತಾತ್ಪರ್ಯದ ಪಾಠ ಹೀಗಿದೆ: ಬ್ರಹ್ಮ ಪ್ರತ್ಯಂಕವಾನ್ ಸಮ್ಯಕ್, ಮೊದಲು ಸಮ್ಯಕ್ ಅಂತಿದೆ, ಆಮೇಲೆ ವಿಷ್ಣು ಅಂತ ವಿಷ್ಣು ಶಬ್ದ ಇದೆ, ಲಕ್ಷಣವತ್ತಮ ಅಂತಿದೆ. ಪ್ರತ್ಯಂಕಾಹ ಅಂದರೆ ಸಮ್ಯಕ್ ಲಕ್ಷಣವಂತಹ ಉತ್ತಮವಾದ ಲಕ್ಷಣವುಳ್ಳವರು ಬ್ರಹ್ಮಾದಿಗಳು. ಅವರಲ್ಲಿ ಮುಖ್ಯನಾದವನು ಈ ಪರಮಾತ್ಮ ಅಂತ ಅವರ ಅಭಿಪ್ರಾಯ ಆಗ್ತದೆ. ಯಾದವಾರ್ಯರು ಪರಿಗ್ರಹಿಸಿರುವ ಪಾಠದಲ್ಲಿ ಬ್ರಹ್ಮ ಪ್ರತ್ಯಂಕವಾನ್ ವಿಷ್ಣು ಅಂತ ಮೊದಲು ವಿಷ್ಣು ಶಬ್ದ, ಆಮೇಲೆ ಸಮ್ಯಕ್ ಶಬ್ದ. ಗೋವಿಂದಾಚಾರ್ಯರು ಉದ್ಧರಿಸಿರುವ ಅನಂತ ತೀರ್ಥರ ವ್ಯಾಖ್ಯಾನದ ಪ್ರಕಾರ ಹೀಗೆ ಅದರ ಅರ್ಥ ಆಗ್ತದೆ: ಅಂಗೋಪಾಂಗಾದಿಷು ಪ್ರತಿಪತಿ, ಒಂದೊಂದು ಅಂಗದಲ್ಲಿಯೂ ಶಾಸ್ತ್ರೋಕ್ತ ಲಕ್ಷಣ ಸಾಮಗ್ರಿ ಇರುವುದರಿಂದ, ಲಕ್ಷಣಗಳು ಸಮಗ್ರವಾಗಿರುವುದರಿಂದ ಪ್ರತ್ಯಂಕರು ಒಂದು ಬ್ರಹ್ಮಾದಿಗಳು. ಅವರೆಲ್ಲರಿಗಿಂತಲೂ ಮುಖ್ಯನಾದವನು ಪ್ರತ್ಯಂಕ ಮುಖ್ಯ ವಿಷ್ಣು. ಅವನ ಶಂಖಚಕ್ರಾದಿಗಳಿಂದ ಅಂಕಿತವಾದ ಪ್ರತಿಮೆಗಳು, ಅವು ಅಂಕಿತಗಳು.
ಆ ಅಂಕಿತಗಳಾದ ಪ್ರತಿಮೆಗಳಿಂದ ಕೂಡಿದವು ಈ ದೇವಾಲಯಗಳು ಅಂತ ಅನಂತ ತೀರ್ಥರ ವ್ಯಾಖ್ಯಾನ ಇದೆ. ಬ್ರಹ್ಮ ಪ್ರತ್ಯಂಕವಾನ್ ಸಮ್ಯಕ್ ಅನ್ನೋ ಪಾಠವೇ ನನಗೂ ಹೆಚ್ಚು ಉಚಿತವಾಗಿ ಕಾಣಿಸ್ತದೆ ಭಾಗವತ ತಾತ್ಪರ್ಯದಲ್ಲಿ. ಬ್ರಹ್ಮ ಪ್ರತ್ಯಂಕವಾನ್ ಹೇಗೆ ಅಂದರೆ ಸಮ್ಯಕ್ ಚೆನ್ನಾಗಿ ಕಲಿ ಮೊದಲಾದವರಿಗಿಂತ ವಿಭಿನ್ನವಾದ ಲಕ್ಷಣವುಳ್ಳವನಾಗಿದ್ದಾನೆ. ಅದಾದಮೇಲೆ ವಿಷ್ಣು ಲಕ್ಷಣವತ್ತಮ, ವಿಷ್ಣು ಆ ಲಕ್ಷಣವತ್ತಾದಂಥ ಬ್ರಹ್ಮಾದಿಗಳಲ್ಲಿ ಅತ್ಯಂತ ಶ್ರೇಷ್ಠ ಅಂತ ಹೀಗಾದರೆ ತಾತ್ಪರ್ಯ ಆಗ್ತದೆ. ಅರ್ಥದ ದೃಷ್ಟಿಯಿಂದ ಹೀಗೆ ಬ್ರಹ್ಮ ಪ್ರತ್ಯಂಕವಾನ್ ಸಮ್ಯಕ್ ವಿಷ್ಣು ಲಕ್ಷಣವತ್ತಮ ಅನ್ನೋ ಪಾಠವೇ ಸರಿಯಾಗಿ ನಂಗೆ ಕಾಣಿಸ್ತದೆ. ಬ್ರಹ್ಮ ಪ್ರತ್ಯಂಕವಾನ್ ವಿಷ್ಣು ಅಂತಿದ್ರು ಅದು ತಪ್ಪಾಗೋದಿಲ್ಲ. ನನಗೆ ಮನಸ್ಸಿಗೆ ಹಿಡಿಸಿದ ಪಾಠವನ್ನು ಪರಿಗ್ರಹ ಮಾಡಿ ನಾನು ಅರ್ಥ ಹೇಳೋ ಪ್ರಯತ್ನ ಮಾಡಿದ್ದೇನಷ್ಟೆ. ಅಲ್ಲಿಗೆ ಈ 3ನೇ ಅಧ್ಯಾಯದ 1ನೇ ಪಾದದ 23ನೇ ಶ್ಲೋಕದ ವ್ಯಾಖ್ಯಾನ ಹಾಗೆ ಇವತ್ತಿನ ಭಾಗ 2 ಕೂಡ ಸಮಾಪ್ತ ಆಗಿವೆ.